ತುಂಬಾ ಜನ ನನ್ನ ಹತ್ರ ಮಾತಾಡುವಾಗ ಹೇಳೋದೇನು ಅಂದ್ರೆ, ನಾನು ಹೇಗಾದ್ರೂ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು, ಅದೇ ತರ ನಾನೇನು ಸೇವಿಂಗ್ಸು ಮಾಡಿಲ್ಲ, ಇನ್ವೆಸ್ಟ್ಮೆಂಟು ಮಾಡಿಲ್ಲ, ಆದ್ರೆ ನನ್ನ ಲೈಫಲ್ಲಿ ಹೇಗಾದ್ರೂ ಸೆಟ್ಲ್ ಆಗ್ಬಿಡ್ಬೇಕು, ಆಮೇಲೆ ನನ್ನ ಫೈನಾನ್ಷಿಯಲ್ ಫ್ರೀಡಮ್ನ ಹೇಗಾದ್ರೂ ಅಟೆಂಡ್ ಮಾಡಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಅದಕ್ಕೆ ಹೋಗ್ಬೇಕಾಗಿರೋ ದಾರಿ ಅವ್ರಿಗೆ ಗೊತ್ತಾಗದೇ ಇರುತ್ತೆ. ಸೊ ಈ ವಿಡಿಯೋಲಿ ನೋಡಿದ್ರೆ ನನ್ನ ಟಾಪ್ 10 ಟಿಪ್ಸ್ ಫಾರ್ ಫಿನಾನ್ಷಿಯಲ್ ಫ್ರೀಡಮ್ ಏನು ಅಂತ ನೋಡ್ತೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾ ಮುಂಚೆನೇ ಹೇಳಿತಾರ ನನ್ನ ಟಾಪ್ 10 ಫಿನಾನ್ಷಿಯಲ್ ಲೆಸನ್ಸ್ ಬಗ್ಗೆನೇ ನೋಡೋದು. ಸೊ ಇವಾಗ ಫಿನಾನ್ಷಿಯಲ್ ಫ್ರೀಡಮ್ ಅಟೆಂಡ್ ಮಾಡಬೇಕು, ಇಲ್ಲ ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು, ಅದಕ್ಕೆ ಆಸೆ ಇದೆ, ಬಟ್ ಅದಕ್ಕೆ ದಾರಿ ಗೊತ್ತಿಲ್ಲ. ಸೊ ಅದಕ್ಕೆ ಬೇಕಾಗಿರೋ 10 ವಿಷಯ ನೋಡ್ತೀವಿ. ಸೊ ಫಸ್ಟ್ ಏನು ಅಂದ್ರೆ, ಸ್ಟಾರ್ಟ್ ಸೇವಿಂಗ್ ಅರ್ಲಿ ಆ್ಯಂಡ್ ಆಫ್ಟನ್. ಇವಾಗ ಹೇಗೆ ಅಂದ್ರೆ, ಇವಾಗಲೇ ನೀವು ಕಾಲೇಜ್ನ ಮುಗಿಸ್ಬಿಟ್ಟು ಬರ್ತಾ ಇದ್ದೀರಾ, ಇವಾಗಲೇ ನೀವು ಜಾಬ್ ಎಂಟರ್ ಆಗ್ತಾ ಇದ್ದೀರಾ. ಈ ಸಮಯದಲ್ಲೇ ಈ ಟೈಮೇ ಏನು ಹೇಳೋದು, ಇಟ್ ಈಸ್ ಯುವರ್ ಬೆಸ್ಟ್ ಟೈಮ್ ಟು ಸೇವ್. ಯಾಕಂದ್ರೆ ನೀವು ಎಷ್ಟಕ್ಕೆಷ್ಟು ಅರ್ಲಿಯಾಗಿ ಸೇವ್ ಮಾಡೋಕ್ಕೆ ಶುರು ಮಾಡ್ತೀರೋ ಅಷ್ಟಕ್ಕಷ್ಟು ನಿಮ್ಗೆ ರಿಟರ್ನ್ಸ್ ಜಾಸ್ತಿ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇದು SIP ವಿಡಿಯೋಸ್ ಎಲ್ಲ ಹಾಕಿದೀವಿ. ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಅರ್ಲಿ ಆಗಿ ಮಾಡಬೇಕು ಅಂತ SIP ವಿಡಿಯೋಸ್ ಎಲ್ಲ ನೋಡಿ, ಅದ್ರಲ್ಲಿ ಡೀಟೇಲ್ ಆಗಿ ಮಾತಾಡಿರ್ತೀವಿ. ಜಸ್ಟ್ ಒಂದು 5 years 10 years ಮುಂಚೆನೆ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಲೈಫ್ ಗೋಲ್ಸ್ ಅಟೆಂಡ್ ಮಾಡಕ್ಕೆ ತುಂಬಾ ಈಸಿ ಆಗಿರೋ ವೇ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು 30-35 ಸ್ಟಾರ್ಟ್ ಮಾಡೋದ್ ಬದಲು ಒಂದು 20-25 ಸ್ಟಾರ್ಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ಬಂದು 1000 rupees 2000 rupees ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು 22 years ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ, ಅವರು 50-55 ಬರುವಾಗ ಇಟ್ ವಿಲ್ ಬಿ ಹ್ಯೂಜ್. ಏನಂದ್ರೆ ಒಂದು 10 ವರ್ಷ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆದ್ರೆ 10 ವರ್ಷದಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ತುಂಬಾ ಇರುತ್ತೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಸ್ಟಾರ್ಟಿಂಗ್ ಅಲ್ಲೇ ಸೇವ್ ಮಾಡಕ್ ಶುರು ಮಾಡಿ. ಅಂಡ್ ಅದೇ ತರ ಏನಂದ್ರೆ, ಇನ್ ಕೇಸ್ ನೀವು ಅದು ಮಾಡಿಲ್ಲ, ನನಗೆ ಆಲ್ರೆಡಿ ಇವಾಗ 35 ಆಯ್ತು 40 ಆಯ್ತು, ನಾನೇನ್ ಮಾಡ್ಬೇಕು ಅಂದ್ರೆ ಇವಾಗ್ಲೂ ನೀವು ಸ್ಟಾರ್ಟ್ ಮಾಡ್ಬೋದು, ತಪ್ಪೇನಿಲ್ಲ. ಇಟ್ ಇಸ್ ಬೆಟರ್ ಲೇಟ್ ದ್ಯಾನ್ ಎವರ್. ನಾವು ಸ್ಟಾರ್ಟ್ ಮಾಡ್ದೇನೆ ಹಾಗೆ ಹೋಗ್ತಿದ್ರೆ ಹಿಂದೆ ತಿರುಗಿ ನೋಡಿದಾಗ ಸಂಪಾದನೆ ಮಾಡಿದ್ವಿ, ಆದ್ರೆ ಕೈಯಲ್ಲಿ ಏನು ಸೇವಿಂಗ್ಸೇ ಇಲ್ಲ ಅನ್ನೋ ತರ ಒಂದು ಫೀಲಿಂಗ್ ಇರುತ್ತೆ. ಸೊ ಆದಷ್ಟು ಏನೋ ನಿಮ್ ಸ್ಯಾಲರಿಲಿ ಒಂದು 5% ಇಲ್ಲ 10% ಒಂದು ಸ್ಮಾಲ್ ಅಮೌಂಟ್ ನಿಮಗೂ ನಿಮ್ ಲೈಫ್ಗೆ ಅಂತ ಸ್ವಲ್ಪ ಸೆಪರೇಟ್ ಆಗಿ ಎತ್ತಿಟ್ರೆ ದಟ್ ವಿಲ್ ಬಿ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಮೇಕ್. ಸೊ ದ ಫಸ್ಟ್ ಥಿಂಗ್, ಆದಷ್ಟು ಸೇವಿಂಗ್ ಮಾಡಕ್ಕೆ ಶುರು ಮಾಡಿ. ನೆಕ್ಸ್ಟ್ ಏನು ಅಂತ ನೋಡಿದ್ರೆ, ಮೇಕ್ ಅ ಬಜೆಟ್ ಅಂಡ್ ಸ್ಟಿಕ್ ಟು ಇಟ್. ಇದು ತುಂಬಾ ಜನದ ಸಮಸ್ಯೆ ಇದೆ. ಅದು ನಮ್ಮ ಜನರ ಹತ್ರ ಏನು ಪ್ರಾಬ್ಲಮ್ ಅಂದ್ರೆ, ಸ್ವಲ್ಪ ಜನ ಅದನ್ನ ಹೇಳ್ತಾ ಇರ್ತಾರೆ, ಏನು ಅಂದ್ರೆ, ಸರ್ ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನೊಂದು 20,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ, ಇವಾಗ ನನಗೆ ಚೆನ್ನಾಗಿ ಇನ್ಕ್ರಿಮೆಂಟ್ ಆಗಿ ನಾನು ಇವಾಗ 30,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಇವಾಗ 30,000ದಿಂದ 50,000 ಸಂಪಾದನೆ ಮಾಡ್ತಾ ಇದ್ದೀನಿ. ಅದೇ ಸಮಸ್ಯೆ ಏನು ಅಂದ್ರೆ, ನಾನು 20 ಸಂಪಾದನೆ ಮಾಡುವಾಗಲೂ ದುಡ್ಡು ಸೇವ್ ಮಾಡೋಕ್ಕಾಗಲಿಲ್ಲ, 50,000 ರೂಪಾಯಿ ಸಂಪಾದನೆ ಮಾಡುವಾಗಲೂ ದುಡ್ಡು ಸೇರ್ಸಕ್ಕಾಗಲಿಲ್ಲ. ಇದು ಏನಕ್ಕೆ ಈ ಸಮಸ್ಯೆ ಅಂತ ತುಂಬಾ ಜನ ಹತ್ರ ನೋಡಿದ್ದೀನಿ. ಇದು ಯಾಕೆ ಅಂದ್ರೆ, ಸ್ಯಾಲರೀಸ್ ಇನ್ಕ್ರೀಸ್ ಆಗ್ತಾ ಇದೆ, ಆದ್ರೆ ತುಂಬಾ ನಮಗೆ ಸೇವಿಂಗ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಜನಕ್ಕೆ ಆ ಕ್ವಶನ್ ಇರುತ್ತೆ. ಇದೇನು ಅಂತ ನೋಡಿದ್ರೆ, ಮ್ಯಾಕ್ರೋಸ್ನ ನೋಡೋದಿಲ್ಲ. ಮ್ಯಾಕ್ರೋಸ್ ಇನ್ ದ ಸೆನ್ಸ್ ಚಿಕ್ಕ ವಿಷಯಗಳನ್ನ ನಾವು ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತ ತುಂಬಾ ಜನ ನೋಡೋದಿಲ್ಲ. ಅದೇ ಈ ಮ್ಯಾಕ್ರೋ ವಿಷಯಗಳು ನೋಡಿದ್ರೇನೆ ನಿಮ್ ಬಜೆಟಿಂಗ್ ಕರೆಕ್ಟಾಗಿ ಮಾಡಕ್ ಶುರು ಮಾಡಿದ್ರೆ. ಏನಂದ್ರೆ ನನ್ನ ಅಡ್ವೈಸ್ ಏನು ಅಂತ ನೋಡಿದ್ರೆ, ಒಬ್ರು ಎಷ್ಟು ಸ್ಯಾಲರಿ ತಗೊಂತೀರೋ ಫಸ್ಟ್ ಒಂದು ಎಕ್ಸೆಲ್ ಶೀಟ್ ತಗೊಳ್ಳಿ, ಫಸ್ಟ್ ಅದ್ರಲ್ಲಿ ಹಾಕಿಡಿ. ಇಲ್ಲ ನನಗೆ ಎಕ್ಸೆಲ್ ಶೀಟ್ ಯೂಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಕೈಯಲ್ಲಿ ಹಾಕಿಡಿ. ಮಂತ್ಲಿ ಬಜೆಟಿಂಗ್ ಅಂತ ಹಾಕಿ ಎಕ್ಸೆಲ್ ಶೀಟಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಾಲಮಲ್ಲಿ ಏನು ಮಾಡಿ, ನಿಮ್ಮ ಸ್ಯಾಲರಿನ ಹಾಕಿ, ಇನ್ಕಮ್ಸ್ ಏನೇನ್ ತರ ಇನ್ಕಮ್ಸ್ ಇದೆ ಅಂತ ಅದ್ರಲ್ಲಿ ಹಾಕಿ. ನೆಕ್ಸ್ಟ್ ಕಾಲಮ್ ಅಲ್ಲಿ ಏನ್ ಹಾಕಿ ಅಂದ್ರೆ, ಎಕ್ಸ್ಪೆನ್ಸ್, ಪ್ರಾವಿಷನ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಏನೇನು ತಗೊಂತೀರೋ ಅದೆಲ್ಲ, EMIs ಎಷ್ಟಿದೆ, ನಿಫ್ಟ್ ಎಷ್ಟು ಕೊಡಬೇಕು, ಅಸೆಟ್ ಎಷ್ಟಿದೆ, ಇದೆಲ್ಲ ಸೈಡ್ ಒಂದು ಕಾಲಮಲ್ಲಿ ಹಾಕಿಟ್ಬಿಟ್ಟು ಎಷ್ಟು ಖರ್ಚು ಮಾಡಿದ್ರು ಟ್ರೈ ಟು ಇನ್ಪುಟ್ ಇಟ್. ಅವತ್ತು ಡೇ ಟು ಡೇಗೆ ನೀವೇನು ಇನ್ಪುಟ್ ಮಾಡಿದ್ರಿ. ಇದ್ರ ಜೊತೆಗೆ ತುಂಬಾ ಆಪ್ಸ್ಗಳೆಲ್ಲ ಇದೆ. ನಿಮ್ ಡೈಲಿ ಬಜೆಟ್ನ ನೀವು ಸ್ಪೆಂಡ್ ಮಾಡೋದನ್ನ ಆಪ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಬಿಟ್ರೆ, ಆಮೇಲೆ ಅಪ್ಡೇಟ್ಸ್ ಮಾಡೋದನ್ನ ಈವ್ನಿಂಗ್ ತಗೊಂಡ್ಬಂದು ಏನ್ ಮಾಡ್ಬೋದು, ನೈಟ್ ಎಕ್ಸೆಲ್ ಎಲ್ಲ ಅಪ್ಡೇಟ್ ಮಾಡ್ಬೋದು. ಈ ತರ ಚಿಕ್ಕ ನಮಗೆ ಲೆಕ್ಕ ಸಿಗದಿರೋ ತರ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದ್ ಕಡೆ ಹೋಗಿ ತಿಂತೀವಿ, ಒಂದು 300 ರೂಪಾಯಿ ಖರ್ಚಾಗುತ್ತೆ, ನಾವು ಮೈಂಡಲ್ಲಿ ಇಟ್ಕೊಳ್ಳಲ್ಲ. ಆದ್ರೆ ಮಂತ್ ಎಂಡ್ ಅಲ್ಲಿ ಈ ತರ ಆಚೆ ಹೋಗಿ ತಿನ್ನೋದು ಬರೋದು, ಅವಾಗ ಮಂತ್ ಎಂಡ್ ಅಲ್ಲಿ ನೋಡಿದ್ರೆ ನಮ್ಮ ಹತ್ರ ದುಡ್ಡೇ ಇರಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಎಕ್ಸ್ಟ್ರಾ ಸಂಪಾದನೆ ಮಾಡ್ತೀನಿ ಆದ್ರೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಈ ತರ ಮನೇಲೆಲ್ಲ ಸಮಸ್ಯೆ ಇದ್ರೆ ತುಂಬಾ ನಡೆಯುತ್ತೆ. ಸೊ ಏನು ಅಂತ ನೋಡಿದ್ರೆ, ತುಂಬಾ ಜನ ಆ ಮ್ಯಾಕ್ರೋಸ್ ನ ಸರಿಯಾಗಿ ಗಮನ ಇಡಲ್ಲ. ಮ್ಯಾಕ್ರೋಸ್ ಆ ಚಿಕ್ಕ ವಿಷಯಗಳು ನೀವು ಎಲ್ಲಿ ಸ್ಪೆಂಡ್ ಮಾಡ್ತೀರಾ. ಇವಾಗ ಒಂದು ಅಂಗಡಿಗೆ ಹೋಗ್ತೀರಾ, ದಿಢೀರ್ ಅಂತ ಏನೋ ತಗೊಂತೀರಾ, ಅದನ್ನ ತಗೊಂಡ್ ಬಂದು ಮನೇಲಿ ಇಡ್ತೀರಾ. ಆದ್ರೆ ಮಂತ್ ಎಂಡ್ ಅಲ್ಲಿ ತಕ್ಷಣ ಟೆನ್ಷನ್ ಅಲ್ಲಿ ಏನಂದ್ರೆ, ನಾವು ತಗೊಂಡಿರೋ ವಸ್ತು ಎಲ್ಲ ನಮಗೆ ಮರ್ತೋಗುತ್ತೆ. ಯಾರು ಖರ್ಚು ಮಾಡಿದ್ದು, ಹೇಗೆ ಖರ್ಚಾಯ್ತು ಅಂತ ಗೊತ್ತಾಗದೆ ಬಜೆಟಿಂಗ್ ಅಲ್ಲಿ ಸಮಸ್ಯೆ ಬರುತ್ತೆ. ಸೊ ಆದಷ್ಟು ಚಿಕ್ಕ ಖರ್ಚುಗಳಾದ್ರೂ ನೀವೆಲ್ಲದನ್ನು ನೋಟ್ ಮಾಡಿಟ್ರೆ ನಿಮ್ಮ ಬಜೆಟಿಂಗ್ಗೆ ತುಂಬಾ ಈಸಿ ಆಗಿರುತ್ತೆ. ಯಾವಾಗಲೂ ವಿಜುವಲ್ ಆಗಿ ನೋಡಿದ್ರೆ ಏನಾಗುತ್ತೆ, ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಬದಲು ಕೈಯಲ್ಲಿ ತಗೊಂಡೋದ್ರೆ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ದುಡ್ಡಾಗಿ ನೋಡುವಾಗ ದುಡ್ಡು ಇಷ್ಟು ಖರ್ಚಾಗ್ತಿದೆಯಲ್ಲ, ಎತ್ಕೊಂಡೋಗಿ ಕೊಡ್ಬೇಕಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ನಾವು ಸ್ವೈಪ್ ಮಾಡೋವಾಗ ಲೆಕ್ಕ ಇಲ್ಲದೆ ಸ್ವೈಪ್ ಮಾಡ್ಬಿಡ್ತೀವಿ. ಸೊ ಈ ತರ ಇರೋವಾಗ ನೀವೇನ್ ಮಾಡಿ, ನಿಮ್ಮ ಮ್ಯಾಕ್ರೋಸ್ನ ಚಿಕ್ಕ ವಿಷಯಗಳನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮಂತ್ಲಿ ಬಜೆಟ್ನ ನೀವು
ನೀವು ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ರೇನೆ ನೆಕ್ಸ್ಟ್ ಸೇವಿಂಗ್ಸ್ ಮಾಡೋ ದಾರಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ, ಹ್ಯಾವ್ ಅ ಬಜೆಟ್ ಅಂಡ್ ಸ್ಟಿಕ್ ಟು ಇಟ್. ಥರ್ಡ್ ಒನ್ ಏನು ಅಂದರೆ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ಇವಾಗ ಏನು ಹೇಳೋದು, ಜಗತ್ತು ಹೋಗ್ತಾ ಇರೋ ಸ್ಪೀಡಲ್ಲಿ, ಟೆಕ್ನಾಲಜಿ ಹೋಗ್ತಾ ಇರೋ ಸ್ಪೀಡಲ್ಲಿ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್. ಇವಾಗ ತುಂಬ ಜನ ನೀವು ಆಲ್ರೆಡಿ ಇವಾಗ ಕಾಲೇಜ್ ಮುಗಿಸಿ ಲೆಟ್ಸೇ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿ ಇವಾಗ ಆಚೆ ಬಂದಿದ್ದೀರಾ ಅಂದರೆ ಇನ್ನೂ ನಿಮ್ಮ ಸ್ಕಿಲ್ಸ್ನ ಏನೇನು ಮಾಡ್ಬೋದು ಅದನ್ನೆಲ್ಲ ಏನು ಮಾಡಿ ಡೆವಲಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ChatGPT ಬಂದಿದೆ, AI ಟೂಲ್ಸ್ ಬಂದಿದೆ. ಈ ಥರ ತುಂಬ ವಿಷಯಗಳಲ್ಲಿ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೇರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ಲೆಟ್ಸೇ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸೊ ನಾನು ಜಸ್ಟ್ ಒಂದು ಹೆಲ್ಪರ್ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಹೆಲ್ಪರಿಂದ ಹೇಗೊಂದು ನೀವೊಂದು ಕುಕ್ಕಾಗಿ ಚೇಂಜ್ ಆಗ್ಬೋದು. ಅದರಿಂದ ನೆಕ್ಸ್ಟ್ ಒಂದೊಂದು ವಿಷಯನೂ, ಇವಾಗ ಒಂದು ಕಾರ್ಪೆಂಟರ್ ಆಗಿರ್ಬೋದು, ಒಂದು ಚಿಕ್ಕ ವಿಷಯ ಬರೀ ಕಟಿಂಗ್ ಮಾಡ್ತೀನಿ, ನೆಕ್ಸ್ಟ್ ನಾನು ಹೇಗೆ ಫರ್ನಿಚರ್ ಮಾಡೋದು ಇದರಿಂದ. ಸೊ ಈ ಥರ ಒಂದೊಂದು ವಿಷಯ ಆಗಿದ್ರು ಯಾವುದೇ ಫೀಲ್ಡ್ ಆಗಿರಲಿ, ನಿಮ್ಮ ಮೇಲೆ ಒಬ್ಬರು ಸ್ಕಿಲ್ಫುಲ್ ಆಗಿರ್ತಾರೆ ಗೊತ್ತಾ, ಆ ಸ್ಕಿಲ್ಸ್ ಹೇಗೆ ಅಂತ ನೀವು ಕಲ್ತ್ಕೊಂಡ್ರೆ ಅದಕ್ಕಾಗಿರೋ ಟೈಮ್ ಸ್ಪೆಂಡ್ ಮಾಡಿ. ಎವ್ರಿ ಡೇ ಅಟ್ಲೀಸ್ಟ್ ಟ್ರೈ ಟು ಸ್ಪೆಂಡ್ 1 hour ಫಾರ್ ಯುವರ್ ಸ್ಕಿಲ್ ಸೆಟ್. ಯಾವುದೇ ಸ್ಕಿಲ್ಸ್ ಆಗಿದ್ರು ಡೆವಲಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದು ನೀವು ಟೈಮ್ ಕೊಟ್ರೇನೆ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಸೊ ಸ್ವಲ್ಪ ಮಾಡಿ ಟ್ರೈ ಟು ಇಂಪ್ರೂವ್ ಯುವರ್ ಸ್ಕಿಲ್ ಸೆಟ್. ಇವಾಗಿರೋ ಓಟದಲ್ಲಿ ನೀವು ಆಲ್ರೆಡಿ 10 ವರ್ಷಕ್ಕೆ ಮುಂಚೆ ಇರೋ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನೀವು ನೆಕ್ಸ್ಟ್ 10 ವರ್ಷ ಓಡ್ಸೋಕ್ಕಾಗತ್ತೆ ಅಂದರೆ ಇಲ್ಲ. ಯಾಕೆಂದರೆ ದ ಟೆಕ್ನಾಲಜಿ ಈಸ್ ಗ್ರೋಯಿಂಗ್. ಇನ್ನೂ ಹೊಸ ವಿಷಯಗಳು ಬರ್ತಿದೆ. ಅವಾಗ ನೀವು ಓಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ಥರ ನಿಮ್ಮ ಸ್ಕಿಲ್ ಸೆಟ್ಸ್ನ ನೀವು ಯು ಹ್ಯಾವ್ ಟು ಡೆವಲಪ್ ಯುವರ್ ಸ್ಕಿಲ್ ಸೆಟ್ಸ್. ಸೊ ಇದು ಮುಖ್ಯವಾದ ವಿಷಯ. ನಿಮ್ಮ ಸ್ಕಿಲ್ ಸೆಟ್ಗೋಸ್ಕರ ನೀವು ಡೈಲಿ 1 hour ಸ್ಪೆಂಡ್ ಮಾಡಿ ನಿಮ್ಮ ಸ್ಕಿಲ್ ಸೆಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದು 3ನೇ ವಿಷಯ. 4th ಒನ್ ಏನು ಅಂತ ನೋಡಿದ್ರೆ, ಬಿಲ್ಡ್ ಅಪ್ ಯುವರ್ ಎಮರ್ಜೆನ್ಸಿ ಫಂಡ್. ಇದೇನಂದ್ರೆ ಇದು ಒಂದು ತುಂಬಾ ಮುಖ್ಯವಾದ ವಿಷಯ. ಇದು ತುಂಬಾ ಜನ ಗಮನಕ್ಕೆ ಇಟ್ಕೊಳ್ದಿರೋ ವಿಷಯ ಏನು ಅಂದ್ರೆ, ಎಮರ್ಜೆನ್ಸಿ ಫಂಡ್ಸ್ ನ ಯಾವತ್ತೂ ಇರೋದಿಲ್ಲ. ಇರೋದು ಸರಿ ನೋಡ್ಕೊಳ್ಳೋಣ ಅಂತ ಎಲ್ಲ ಮಂತ್ ಎಂಡ್ ಒಳಗೆ ಎಲ್ಲ ಖರ್ಚು ಮಾಡಿ ದಿಢೀರ್ ಅಂತ ಒಂದು ಸಮಸ್ಯೆ ಬರುತ್ತೆ, ಒಂದು ಮೆಡಿಕಲ್ ಎಕ್ಸ್ಪೆನ್ಸ್ ಬರುತ್ತೆ, ಇಲ್ಲ ಯಾವುದೋ ಒಂದು ವಿಷಯ, ಒಂದು ಎಮರ್ಜೆನ್ಸಿಗೆ ಒಂದು ಫಂಡ್ ಇದೆಯಾ ಅಂದ್ರೆ ಯಾಕಂದ್ರೆ ಸೇವಿಂಗ್ಸ್ ಮಾಡೋದಿಲ್ಲ. ನಾ ಸೇವಿಂಗ್ಸ್ ಅಂತ ಹೇಳೋದು ಒಂದು, ಎಮರ್ಜೆನ್ಸಿ ಫಂಡ್ ಅನ್ನೋದು ಬೇರೆ ವಿಷಯ. ಸೇವಿಂಗ್ಸ್ ಅನ್ನೋದು ನೀವು ಎತ್ಕೊಂಡು ಹೋಗಿ ಬೀರೋಲಿ ಇಡೋದಲ್ಲ. ಸೇವಿಂಗ್ಸ್ ಅನ್ನೋದು ನೀವು ತೊಗೊಂಡೋಗಿ ಇನ್ವೆಸ್ಟ್ ಮಾಡೋದನ್ನ ಸೇವಿಂಗ್ಸ್ ಅಂತೀವಿ. ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ವಿಡಿಯೋ ಹಾಕಿದ್ದೀನಿ. ನಾನು ಆ ವಿಡಿಯೋ ಲಿಂಕು ನಾನು ನಿಮಗೆ ಕೊಡ್ತೀನಿ. ಎಮರ್ಜೆನ್ಸಿ ಫಂಡ್ ಅನ್ನೋದು ಕ್ಯಾಶ್ ಆಗಿ ನೀವು ಇಟ್ಟಿರೋದು. ಇವಾಗ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಹಾಕಿಟ್ಟಿದ್ರೇನೋ, ಇನ್ಶೂರೆನ್ಸ್ ಅಲ್ಲಿ ಕೆಲವು ಜನಕ್ಕೆ ಏನಾಗುತ್ತೆ ಅಂದ್ರೆ 70% ಇನ್ಶೂರೆನ್ಸ್, 80% ಇನ್ಶೂರೆನ್ಸ್, 20% ಕೈಯಿಂದ ಕೊಡೋ ಥರ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ಎಮರ್ಜೆನ್ಸಿ ಫಂಡ್ನ ಇದು ನೀವು ಕ್ಯಾಶ್ ಆಗಿ ಇಡಬೇಕಾಗಿರೋ ಫಂಡ್ಸು. ಅಟ್ಲೀಸ್ಟ್ ನಿಮ್ಮ ಸ್ಯಾಲ್ರಿಲಿ ಒಂದು 5% 3% ಏನೋ ಒಂದು ಅಮೌಂಟು ಒಂದು ತಿಂಗಳಿಗೆ ನೀವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಅಂತ ನೀವು ಸೇವ್ ಮಾಡ್ಕೊಂಡ್ಬರ್ಬೇಕು. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಇನ್ ದ ಟೈಮ್ಸ್ ಆಫ್ ಎಮರ್ಜೆನ್ಸಿ. ಸೊ ಮುಖ್ಯವಾಗ್ಲಿ ಎಲ್ಲರೂ ಮಾಡಬೇಕಾಗಿರೋ ವಿಷಯ, ಫಸ್ಟು ಇನ್ಶೂರೆನ್ಸ್ ಹಾಕಿ. ಇನ್ಶೂರೆನ್ಸ್ ಫ್ಯಾಮಿಲಿಗೆ ತಗೊಂಡು ಪ್ಲಸ್ ಸ್ವಲ್ಪ ಎಮರ್ಜೆನ್ಸಿ ಫಂಡ್ನು ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳೋದು ಇಟ್ ವಿಲ್ ಬಿ ಬೆಟರ್. 5ನೇದೇನು ಅಂದರೆ ಪೇ ಆಫ್ ಯುವರ್ ಡೆಟ್ಸ್. ಪೇ ಆಫ್ ಯುವರ್ ಡೆಟ್ಸ್ ಅನ್ನೋವಾಗ ಏನಂದ್ರೆ, ನಾವು ಆಲ್ರೆಡಿ ಹೇಗೆ ಸಾಲ ಪೇ ಮಾಡೋದು ಅಂತ ವಿಡಿಯೋಸ್ ಎಲ್ಲ ಹಾಕಿದೀವಿ. ಹೇಗೆ ಪೇ ಮಾಡ್ಬೋದು, ಎರಡು ತರ ಪೇಮೆಂಟ್ ಮೆಥಡ್ಸ್ ಎಲ್ಲ ಇದೆ. ಅದಕ್ಕೆ ದೀಪಕ್ ಸರ್ ವಿಡಿಯೋ ಕೂಡ ಇದೆ, ಅದನ್ನು ರೆಫರ್ ಮಾಡಿ ನೋಡಿ, ಹೇಗೆ ಒಂದು ಡೆಟ್ನ ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಅಂತ. ಸ್ನೋಬಾಲ್ ಮೆಥಡ್ ಅಂತ ಹೇಳ್ತಾರೆ. ಕೆಲವು ಈ ಥರ ಮೆಥಡ್ಗಳಿದೆ ಹೇಗೆ ಡೆಟ್ನ ಕ್ಲೋಸ್ ಮಾಡ್ಬೋದು ಅಂತ. ಇದಲ್ಲದೆ ನಾನು ಬೇರೆ ಒಂದು ವಿಡಿಯೋ ಹಾಕಿದ್ದೀನಿ, ಹೇಗೆ ಒಂದು ಎಕ್ಸ್ಟ್ರಾ EMI ಪೇ ಮಾಡಿದ್ರೆ ನಿಮ್ಮ ಲೋನ್ನ ಈಸಿಯಾಗಿ ಪೇ ಮಾಡ್ಬೋದು ಅಂತ. ಇವಾಗ ಒಂದು ವರ್ಷಕ್ಕೆ ಒಂದು ಲಂಸಮ್ಮ ಕಟ್ಟಿದ್ರೆ ಹೇಗೆ ಕಮ್ಮಿ ಆಗುತ್ತೆ, ಈ ಥರ ವಿಷಯಗಳು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಟ್ ಕ್ಲೋಸಿಂಗ್ ಐಡಿಯಾಸ್ ಎಲ್ಲ ವಿಡಿಯೋಸ್ ನೋಡಿ ತಿಳ್ಕೊಳ್ಳಿ. ಆದಷ್ಟು ಸಾಲ ತಗೊಂಬೇಡಿ ಅಂತ ಹೇಳ್ತಾ ಇಲ್ಲ. ಸಾಲ ಇವಾಗ ನೀವು ಒಂದು ಬಿಸ್ನೆಸ್ ಮ್ಯಾನ್ ಅಂದ್ರೆ ಸಾಲ ಇದ್ದೇ ಇರುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸಾಲ ತಗೊಬಹುದು. ಅದೇ ತರ ಯಾಕೆ ತಗೋಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಸಾಲದಿಂದ ಮತ್ತೆ ನಿಮಗೊಂದು ಇನ್ಕಮ್ ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ರೆ ಆ ಸಾಲ ಇರೋದು ತಪ್ಪಿಲ್ಲ. ಬಟ್ ಇಲ್ಲ, ಇದೊಂದು ಡೆಡ್ ಅಸೆಟ್ ಆಗುತ್ತೆ, ಇದು ಬರೀ ಡಿಪ್ರಿಸಿಯೇಷನ್ ಆಗುತ್ತೆ ಅಂದ್ರೆ ಅವಾಗ ಅದೊಂದು ಬ್ಯಾಡ್ ಡೆಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಕ್ ಗೊತ್ತಿರಬೇಕು. ಎಲ್ಲ ಡೆಟ್ ಆಗಿ ಹೋಯ್ತು ಅಂದ್ರೆ ಅಸೆಟ್ ಆಗಿ ಏನು ಉಳ್ಕೊಳ್ಳಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ನಿಮ್ ಡೆಟ್ ಅಲ್ಲಿ ಕೇರ್ಫುಲ್ ಆಗಿರಿ. ಅದೇ ತರ ಆದಷ್ಟು ಒಂದು ಅಮೌಂಟ್, ಒಂದು ಬಲ್ಕ್ ಆಗಿ ಇನ್ಸೆಂಟಿವ್ ಆಗಿ ಅಮೌಂಟ್ ಬರುತ್ತೆ ಅಂದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಖರ್ಚು ಮಾಡೋ ಬದಲು ಸ್ವಲ್ಪ ನೀವು ಡೆಟ್ ನ ನೀವು ಕಮ್ಮಿ ಮಾಡ್ಕೊಂಡ್ರೆ ನಿಮ್ ಕ್ಯಾಶ್ ಫ್ಲೋ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ನೀವು ಮಂತ್ಲಿ EMI ಒಂದು 10,000 ರೂಪಾಯಿ 20,000 ರೂಪಾಯಿ ಕಟ್ತಾ ಇದ್ದೀರಾ ಅಂದ್ರೆ ಬಲ್ಕ್ ಆಗಿ ನಿಮ್ಗೊಂದು ಅಮೌಂಟ್ ಬರುತ್ತೆ. ಅದನ್ನ ತಗೊಂಡೋಗಿ ನೀವು ಸರಿ ಟೂರ್ಗೆ ಹೋಗಿ ಎಲ್ಲ ಖರ್ಚು ಮಾಡೋದ್ ಬದಲು ಅದನ್ನ ತಗೊಂಡೋಗಿ ಒಂದು ಡೆಟ್ ನೀವು ಕ್ಲೋಸ್ ಮಾಡಿದ್ರೆ ಎವ್ರಿ ಮಂತ್ 20,000 ನಿಮ್ಗೆ ಏನಾಗುತ್ತೆ, ಫ್ರೀ ಆಗ್ಬಿಡತ್ತೆ. ಅವಾಗ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಆ ಕ್ಯಾಶ್ ಫ್ಲೋ ಇಟ್ಕೊಂಡು ನೆಕ್ಸ್ಟ್ ಏನ್ ಬೇಕಾದ್ರೂ ನೀವು ಪ್ಲಾನ್ ಮಾಡ್ಕೊಬಹುದು. ಸೊ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಡೆಟ್ ನ ಹೇಗೆ ಕ್ಲೋಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ 6ನೇದೇನು ಅಂದ್ರೆ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್. ಏನು ಅಂತ ನೋಡಿದ್ರೆ ನಿಮ್ಮ ಫ್ಯೂಚರ್ಗೋಸ್ಕರ ಇವಾಗಲೇ ನೀವು ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿ. ಒಂದು SIP ಮೆಥಡಲ್ಲೋ, ಒಂದು ಸ್ಟಾಕ್ಸ್ ಅಲ್ಲೋ, ಒಂದು ಗೋಲ್ಡ್ಸ್ ಅಲ್ಲೋ, ಯಾವುದೋ ಒಂದು ವಿಷಯದಲ್ಲಿ ನೀವು ಏನು ಮಾಡಬೇಕಂದ್ರೆ ಕನ್ಸಿಸ್ಟೆಂಟ್ ಆಗಿ ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡ್ಬಂದ್ರೆ ನಿಮ್ಮ ಫ್ಯೂಚರಲ್ಲಿ ನೀವು ಹಿಂದೆ ತಿರುಗಿ ನೋಡುವಾಗ ಇವಾಗ ಏನಾಗುತ್ತೆ ಅಂದ್ರೆ, ತುಂಬಾ ಜನ ನಾನು ತುಂಬಾ ಸಂಪಾದನೆ ಮಾಡ್ತಾರೆ, ಕೊನೆಯಲ್ಲಿ ತಿರುಗಿ ನೋಡಿದಾಗ ಏನೂ ಇಲ್ಲ ಅಂತಾರೆ. ಮತ್ತೆ ಏನಕ್ಕೆ ನಾನು ಸಂಪಾದನೆ ಮಾಡಿದೆ, ಏನಾಯ್ತು, ತಿರುಗಿ ನೋಡುವಾಗ ಏನೂ ಇಲ್ಲ ಅನ್ಕೊಳ್ಳಿ. ಅವಾಗ ನಾವು ಇಷ್ಟು ವರ್ಷ ನಾವು ಹಾರ್ಡ್ ವರ್ಕ್ ಮಾಡಿದ್ದು, ನಾವು ಕಷ್ಟಪಟ್ಟಿದ್ದಾಗಿರ್ಬೋದು, ಇಲ್ಲ ನಾವು ಇನ್ವೆಸ್ಟ್ ಮಾಡದಿರೋದ್ರಿಂದ
ಹಿಂದೆ ತಿರುಗಿ ನೋಡಿದಾಗ ಏನೂ ಇರಲ್ಲ. ಸೊ ಟ್ರೈ ಟು ಇನ್ವೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇವಾಗಲೇ ನೀವು ಒಂದು ಅಮೌಂಟ್ ಸೇವ್ ಮಾಡ್ಕೊಂಬಂದ್ರೆ, ನಾನು ಹೇಳಿದ್ನಲ್ಲ SIP ಅಲ್ಲಿ ಒಂದು ₹1,000, ₹2,000, ₹3,000 ನಿಮ್ಮ ಮಕ್ಳಿಗೋಸ್ಕರ, ನೀವು ನಿಮ್ಮ ಮನೇಲಿ ಒಂದು ಮಗು ಇದೆ ಅಂದರೆ, ಮಗು ಹುಟ್ಟಿದೆ ಅಂದರೆ ಮಗುಗೋಸ್ಕರ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನಮ್ಮ ಅಪ್ಪ ಮಾತ್ರ ಚೆನ್ನಾಗಿ ಸಂಪಾದನೆ ಮಾಡಿ ಒಂದು ಮನೆ ಇಟ್ಟಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ. ಇವಾಗ ನಾವು ಅಪ್ಪ ಆಗಿ ಏನು ಮಾಡ್ತೀರಾ ನಿಮ್ಮ ಮಕ್ಳಿಗೋಸ್ಕರ. ಸೊ ಇದು ಒಂದು ತುಂಬಾ ಮುಖ್ಯವಾದ ವಿಷಯ. ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ, ಇವಾಗಲೇ ನಿಮ್ಮ ಮಕ್ಳಿಗೋಸ್ಕರನೋ ಇಲ್ಲ ನಿಮಗೋಸ್ಕರನೋ ನಿಮ್ಮ ಫ್ಯಾಮಿಲಿಗೋಸ್ಕರನೋ ಇವಾಗಲೇ ಯು ಸ್ಟಾರ್ಟ್ ಟು ಸೇವ್ ಆಸ್ ಮಚ್ ಆಸ್ ಪಾಸಿಬಲ್ ಇನ್ SIP ಅಲ್ಲೋ ಸ್ಟಾಕ್ಸ್ ಅಲ್ಲೋ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ, ಹಿಂದೆ ತಿರುಗಿ ನೋಡುವಾಗ ಒಂದು 20 ವರ್ಷದಲ್ಲಿ ಅದೊಂದು ಅಮೌಂಟ್ ಆಗಿರುತ್ತೆ. ಕಣ್ಣಿಗೆ ಕಾಣದೇ ಇರೋಂಥ ಒಂದು ಅಮೌಂಟ್ ನಾಳೆ ಬಂದು ನಿಮ್ಮ ಕಣ್ ಮುಂದೆ ಬಂದು ನಿಲ್ಲುತ್ತೆ. ಸೊ ಇನ್ವೆಸ್ಟ್ ಫಾರ್ ಯುವರ್ ಫ್ಯೂಚರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಅಂತ ನೋಡಿದ್ರೆ, ಡೋಂಟ್ ಬಿ ಅಫ್ರೇಡ್ ಟು ಆಸ್ಕ್ ಫಾರ್ ಹೆಲ್ಪ್. ಇವಾಗ ಹೆಲ್ಪ್ ಅಂದ್ರೆ ಪಕ್ಕದ ಮನೆಗೆ ಹೋಗಿ ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತಿಲ್ಲ. ಅದೇ ಏನಾದ್ರೂ ಒಂದು ಹೆಲ್ಪ್ ಮಾಡೋದು. ಇವಾಗ ನೀವು ವಿಡಿಯೋ ನೋಡ್ತಿದ್ದೀರಲ್ವಾ, ಇವಾಗ ನಾನು ನಿಮಗೆ ಇದು ಮಾಡ್ತಾ ಇರೋ ಹೆಲ್ಪ್ ಏನು ಅಂದ್ರೆ, ಗೊತ್ತಿಲ್ಲದಿರೋರಿಗೆ ಒಂದು ನಾಲೆಡ್ಜ್ ಶೇರ್ ಮಾಡೋದಿದೆಯಲ್ಲ, ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೆಲ್ಪ್. ಅದೇ ತರ ಒಂದು ವೆಬ್ಸೈಟು, ಬುಕ್ಸು, ಈ ತರ ವಿಷಯದಲ್ಲಿ ನೀವು ಹೋಗಿ ನೀವು ಹುಡುಕೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅಂದ್ರೆ ಆ ವಿಷಯದ ಬಗ್ಗೆ ಹುಡುಕಕ್ಕೆ ಶುರು ಮಾಡಿ. ತುಂಬಾ ವೆಬ್ಸೈಟ್ಸ್ ಇದೆ, ಬುಕ್ಸ್ ಇದೆ. ಇಲ್ಲ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ಈ ತರ ತುಂಬಾ ಪರ್ಸನ್ಸ್ ಹತ್ರ ಇಲ್ಲ ಬುಕ್ಸ್ ಹತ್ರನೋ ವೆಬ್ಸೈಟ್ಸ್ ಅಲ್ಲೋ ಹೋಗಿ ನೀವು ಸ್ಟಡಿ ಮಾಡಿ ಅದ್ರ ಬಗ್ಗೆ. ಅದೇ ಹೆಲ್ಪ್ ಅಂತ ನಾನು ಹೇಳ್ತಿರೋದು. ಇವಾಗ ಹೆಲ್ಪ್ ಅಂತ ಹೇಳುವಾಗ ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ಊರಲ್ಲೆಲ್ಲ ಹೋಗಿ ಸಾಲ ತಗೊಳ್ಳೋದಲ್ಲ. ಟ್ರೈ ಟು ಗೆಟ್ ಎಜುಕೇಟೆಡ್. ಹೇಗೆ ನಾವು ಸೇವ್ ಮಾಡ್ಬೋದು ಅನ್ನೋದ್ ಬಗ್ಗೆನೇ ನಾನು ಹೇಳ್ತಾ ಇರೋದು. ಸೊ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳೋ ಮುಖ್ಯವಾದ ವಿಷಯ, ವಿಡಿಯೋಸ್ ನೋಡಿ. ಯೂಟ್ಯೂಬ್ ಇವಾಗ ತುಂಬಾ ನಿಮಗೆ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಹೇಳ್ಕೊಡ್ತಾರೆ. ಆ ಥರ ಯೂಟ್ಯೂಬಲ್ಲೋ ಇಲ್ಲ ನಮ್ಮ ವಿಡಿಯೋಸ್ ನೋಡ್ತೀರಾ, ಅದೇ ತರ ಇನ್ನೂ ಬೇರೆ ಹೇಳ್ಕೊಡೋರು ಇದ್ದಾರೆ. ಸೊ ಆ ಥರ ಅವ್ರ ವಿಡಿಯೋಸ್ ನೋಡಿ, ಇಲ್ಲ ಬುಕ್ಸ್ ತಗೊಂಡು ಓದಿ, ಹಲವಾರು ವೆಬ್ಸೈಟ್ಸ್ ಹೋಗಿ ಚೆಕ್ ಮಾಡಿ. ಇಲ್ಲ ಫಿನಾನ್ಷಿಯಲ್ ಅಡ್ವೈಸ್ ಹೇಗಿರುತ್ತೆ, ಹೇಗೆ ಒಂದು ಬಜೆಟಿಂಗ್ ಹಾಕ್ಬೇಕು, ಈ ತರ ತುಂಬಾ ವಿಷಯಗಳಿದೆ. ಸೊ ಈ ತರ ಮಾಡಿ ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆಲ್ ರೈಟ್. 8th ಒನ್ ಏನು ಅಂತ ನೋಡಿದ್ರೆ, ಮೇಕ್ ಅ ಪ್ಲಾನ್ ಅಂಡ್ ಸ್ಟೇ ಡಿಸಿಪ್ಲಿನ್. ಇವಾಗ ನಾನು ಹೇಳ್ತಿರೋ ತರ ಫಸ್ಟ್ ಒಂದು ಪ್ಲಾನ್, ಒಂದು ಮಂತ್ಲಿ ಬಜೆಟ್ ಕರೆಕ್ಟ್ ಆಗಿ ಮಾಡ್ತೀನಿ, ನಾನು ಸೇವಿಂಗ್ಸ್ ಇಷ್ಟು ಮಾಡ್ತೀನಿ, ಎಮರ್ಜೆನ್ಸಿ ಫಂಡ್ಸ್ ಇಷ್ಟು ಇಡ್ತೀನಿ, ಇನ್ಶೂರೆನ್ಸ್ ಇಷ್ಟು ಪ್ಲೇ ಮಾಡ್ತಿದ್ದೀನಿ, EMIs ಇಷ್ಟಿದೆ, ಎಲ್ಲ ಕೂತ್ಕೊಂಡು ಒಂದು ಎಕ್ಸೆಲ್ ಅಲ್ಲಿ ಹಾಕ್ಬಿಟ್ಟು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ. ಯಾಕೆಂದ್ರೆ ತುಂಬಾ ಜನಕ್ಕೆ ಸಮಸ್ಯೆ ಏನು ಅಂದ್ರೆ, ಫ್ಯಾಮಿಲಿ ಮ್ಯಾನ್ ಆದ್ಮೇಲೆ ಇದು ನಾ ಮಾತ್ರ ಅಂತಲ್ಲ, ಇಟ್ ಈಸ್ ನಾಟ್ ಇಟ್ ಈಸ್ ಅಸ್. ಯಾವಾಗ ಮಕ್ಕಳಾಗಿ ಮದ್ವೆ ಆಗಿ ಮಕ್ಕಳಾಯ್ತು ಅಂದ್ರೆ ಇನ್ನು ನಾನು ಅನ್ನೋದಿಲ್ಲ, ಇನ್ಮೇಲೆ ಅದು ನಾವು. ಇವಾಗ ನೀವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೇನೆ ಅವ್ರಿಗೂ ಅರ್ಥ ಆಗತ್ತೆ. ಸೊ ಫ್ಯಾಮಿಲಿಲೂ ಇದೊಂದು ಪಾರ್ಟ್ ಇದೆ. ಯಾಕಂದ್ರೆ ಹಸ್ಬೆಂಡ್ ಮಾತ್ರ ಸೇವ್ ಮಾಡ್ಬೇಕು ಅನ್ಕೊಂಡ್ರೆ, ಆಮೇಲೆ ವೈಫ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅದಾಗಲ್ಲ. ನಿಮ್ ಮಕ್ಕಳು ಸಪೋರ್ಟ್ ಮಾಡ್ಬೇಕು. ಏನಂದ್ರೆ ಸರ್ ಮಕ್ಳಿಗೆಲ್ಲ ಹೇಗೆ ಅರ್ಥ ಆಗತ್ತೆ ಅಂತೀರಾ, ಇಲ್ಲ ಮಕ್ಳಿಗೂ ಅರ್ಥ ಆಗತ್ತೆ. ಮಕ್ಳ ಹತ್ರ ಹೋಗಿ ಮಾತಾಡಲ್ಲ, ಎಜುಕೇಟ್ ದೆಮ್, ಕೂತ್ಕೊಂಡು ಅರ್ಥ ಮಾಡಿಸಿ. ಈ ತರ ಫಿನಾನ್ಸ್ ಹೇಳ್ಕೊಡಿ. ನೋಡಪ್ಪ ಅಪ್ಪ ಈ ತರ ಶುರು ಮಾಡ್ತಾ ಇದೀನಿ, ಮಾಡಿದ್ರೆ ನಾಳೆ ನಿಮ್ ಫ್ಯೂಚರ್ ಹೆಲ್ಪ್ ಆಗಿರತ್ತೆ. ಈ ತರ ಕೂತ್ಕೊಂಡು ಸಮಾಧಾನವಾಗಿ ಫ್ಯಾಮಿಲಿಯಾಗಿ ಮಾತಾಡಿ. ಇವಾಗ ತುಂಬಾ ಮನೆಗಳಲ್ಲಿ ಏನ್ ಸಮಸ್ಯೆ ಅಂದ್ರೆ, ಕೂತ್ಕೊಂಡು ಮಾತಾಡೋದೇ ಇಲ್ಲ. ಊಟ ಮಾಡುವಾಗ ಏನ್ ಮಾಡ್ತೀವಿ, ಫೋನ್ ಇಟ್ಕೊಂಡು ಅವ್ರವ್ರ ಒಂದೊಂದ್ ಮೂಲೆ, ಮಕ್ಳು ಒಂದ್ ಮೂಲೆ, ಅಪ್ಪ ಒಂದ್ ಸೈಡ್ ಅಲ್ಲಿ ಊಟ ಮಾಡೋದು, ಅಮ್ಮ ಒಂದ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದು. ಆ ಫ್ಯಾಮಿಲಿ ಡಿಸ್ಕಷನ್ ಟೈಮ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಸೊ ಟೇಕ್ ಯೋರ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ. ಕೂತ್ಕೊಂಡು ಊಟ ಮಾಡುವಾಗ ಡಿಸ್ಕಸ್ ಮಾಡಿ, ಇಲ್ಲ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಇಲ್ಲ ಹಾಲ್ ಅಲ್ಲಿ ಕೂತ್ಕೊಂಡು ಏನಂದ್ರೆ ಮಾತಾಡಿ. ಫಸ್ಟ್ ಮಾತಾಡಿ, ಈ ತರ ಇದೆ ಅಂತ. ನಮ್ ಫ್ಯಾಮಿಲಿ ಈ ತರಾನೇ ಇದೆ, ಅಪ್ಪಂಗೆ ಇಷ್ಟೇ ಸಂಬಳ ಬರೋದು ಅಂತ ನೀವು ಹೇಳಿದ್ರೇನೆ ಅವ್ರಿಗೂ ಅರ್ಥ ಆಗತ್ತೆ. ಅವ್ರಿಗೆ ಅರ್ಥ ಆಗಲ್ಲ ಅಂತಲ್ಲ, ನಾವು ಹೇಳೋದಿಲ್ಲ. ಹೇಳ್ದೇನೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಅವರೇ ಅರ್ಥ ಮಾಡ್ಕೊಬೇಕು ಅಂತ. ಅವರೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರ ಮಕ್ಕಳವರು. ಸೊ ಮಕ್ಳ ಹತ್ರ ಕೂತ್ಕೊಂಡು ಮಾತಾಡಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅಪ್ಪ ಅಮ್ಮ ಹೇಳೋದೇ ಇಲ್ಲ, ಏನ್ ಸಮಸ್ಯೆ, ಸಾಲ ಎಷ್ಟಿದೆ ಅಂತ ಏನು ಹೇಳ್ದೆ, ಅರ್ಥ ಮಾಡ್ಕೊಬೇಕು, ಅವರೇ ಅರ್ಥ ಮಾಡ್ಕೊಬೇಕು ಅಂತ ಏನ್ ಮಾಡ್ತಾರೆ, ಅವ್ರ ಮೇಲೆ ಹೋಗಿ ಕೋಪ ಮಾಡ್ಕೊಳ್ಳೋದು. ಸೊ ಈ ತರ ವಿಷಯದಲ್ಲಿ ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ. ಸೊ ನೀವು ಮಾತಾಡಿದ್ರೇನೆ ತುಂಬಾ ಸಮಸ್ಯೆಗಳು ಮುಗ್ದೋಗತ್ತೆ. ದ ಫಸ್ಟ್ ಥಿಂಗ್ ಇಸ್ ಪ್ಲಾನ್, ಅಂಡ್ ಆ ಪ್ಲಾನ್ ನ ಫ್ಯಾಮಿಲಿಗೆ ಹೇಳಿ ಸ್ಟ್ರಾಟಜಿಕಲ್ ಆಗಿ, ಅದಾದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಮುಗ್ದೋಗತ್ತೆ. ಆಲ್ ರೈಟ್. ಸೊ 9th ಒನ್ ಏನು ಅಂತ ನೋಡಿದ್ರೆ, ರಿವ್ಯೂ ಯುವರ್ ಪ್ರೋಗ್ರೆಸ್ ರೆಗ್ಯುಲರ್ಲಿ. ಇವಾಗ ನಾನು ಹೇಳಿದ ವಿಷಯಗಳನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿದೀವಾ, ಒಂದ್ ತಿಂಗಳು ಮಾಡಿ ನೆಕ್ಸ್ಟ್ ಮಂತ್ ಬಿಟ್ವಿ ಅಂದ್ರೆ ಯಾಕೆ ಬಿಟ್ವಿ ಅನ್ನೋದನ್ನ ಕೂತ್ಕೊಂಡು ಮಾತಾಡಿ. ಬಿಟ್ಟಿರೋದಕ್ಕೆ ರೀಸನ್ ಏನು ಅಂತ ಎಲ್ಲ ನೋಟ್ ಮಾಡಿಟ್ಕೊಂಡು ಸ್ಲೋ ಆಗಿ ನಾವು ಇದನ್ನ ರಿವ್ಯೂ ಮಾಡ್ಕೊಂಡು ಬಂದ್ರೇನೆ ಆಟೋಮ್ಯಾಟಿಕ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಅಂಡ್ ಮುಖ್ಯವಾದದ್ದು 10ನೇದು ಏನು ಅಂದ್ರೆ, ಹ್ಯಾವ್ ಅ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾಕೆಂದ್ರೆ ನಾನು ಇಷ್ಟು ವರ್ಷದಲ್ಲಿ ಇದೇ ನನ್ನ ಗೋಲು, ಇದೇ ನನ್ನ ಇನ್ವೆಸ್ಟ್ಮೆಂಟ್, ಇಷ್ಟು ಸೇವಿಂಗ್ಸು, ಇದು ನನ್ನ ಎಮರ್ಜೆನ್ಸಿ ಫಂಡ್, ಇಷ್ಟು ಹೋಯ್ತು ಅಂದ್ರೆ ಇಷ್ಟು ದೂರ ಬರ್ಬೋದು ಅಂತ ರಿಯಲಿಸ್ಟಿಕ್ ಆಗಿರ್ಬೇಕು. ತಿಂಗಳಿಗೆ ₹1,000 ಹಾಕ್ಬಿಟ್ಟು 10 ವರ್ಷದಲ್ಲಿ 5 ಕೋಟಿ ಬೇಕು ಅಂದ್ರೆ ಸಿಗಲ್ಲ. ಅದಕ್ಕೆ ಏನ್ ಮಾಡಬೇಕು ಅದೇ ಮಾಡಬೇಕು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಅದಕ್ಕೆ SIP ಕ್ಯಾಲ್ಕುಲೇಟರ್ ಇದೆ, ಅದೆಲ್ಲ ಹಾಕಿ ನೋಡಿ. ಏನ್ ಇನ್ವೆಸ್ಟ್ಮೆಂಟು, ಅದಕ್ಕಿರೋ ರಿಯಲಿಸ್ಟಿಕ್ ಗೋಲ್ ಎಷ್ಟಿದೆ ಅಂತ ಸೆಟ್ ಮಾಡಿ ಅದ್ರ ಹಿಂದೆ ನೀವು ಪಯಣ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಈಸಿಯರ್. ತುಂಬಾ ಜನಕ್ಕೆ ಸಮಸ್ಯೆ ಏನು ಅಂದ್ರೆ, ಗೋಲೇ ಇಲ್ಲದೆ ಓಡೋದು. ಸೊ ಇವಾಗ ನಾವು ಓಡೋದಕ್ಕೆ ರೀಸನ್ ಗೊತ್ತಿರಬೇಕು, ಅದೇ ತರ ಅದರದ್ದು ಕೊನೆ ಏನು, ಅದರದ್ದು ಎಂಡ್ ಏನು ಅಂತ ನಮ್ಗೆ ಗೊತ್ತಿರಬೇಕು. ಓಡಕ್ಕೆ ಈಸಿ ಆಗ್ಬಿಡತ್ತೆ ಅವಾಗ. ಇವಾಗ ತುಂಬಾ ಜನಕ್ಕೆ ಗೋಲ್ ಏನು ಅಂತ ಗೊತ್ತಿಲ್ದಿರೋದ್ರಿಂದ ಯಾಕೆ ಓಡ್ತಾ ಇದೀವಿ ಅಂತ ಗೊತ್ತಾಗದೆ, ಯಾವಾಗ ನೋಡಿದ್ರು ಇದು ನಂಗೆ ಸಾಕಾಗ್ತಿಲ್ಲ, ನಂಗೆ ಏನ್ ಬೇಕು ಅಂತ ಗೊತ್ತಿಲ್ದಿರುವಾಗ ಎಷ್ಟು ಬೇಕು ಅನ್ನೋದನ್ನ ನಮ್ಮಿಂದ ಕಂಟ್ರೋಲ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 10 ಲಕ್ಷ ಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು 10 ಲಕ್ಷ ಹಿಂದೆ ಓಡ್ಬೇಕು ನೀವು.
ಇವಾಗ ನಿಮ್ಗೆ 10 ಲಕ್ಷನೂ ನಿಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಅಂದರೆ ಅವಾಗ ನಿಮ್ಗೆ 10 ಲಕ್ಷ ಬಂದರೂ ಸಾಕಾಗಲ್ಲ. ಸಮಸ್ಯೆ ಏನು ಅಂದರೆ ಫಸ್ಟ್ ಸೆಟ್ ಅ ಪ್ರಾಪರ್ ಗೋಲ್. ನನಗೆ ಇಷ್ಟು ಬಂದರೆ ಸಾಕು ಅನ್ನೋದು ಫಸ್ಟ್ ವಿ ಹ್ಯಾವ್ ಟು ಬಿ ಕಂಟೆಂಟ್. ಇಷ್ಟು ಬಂದರೆ ಅದು ಸ್ಯಾಟಿಸ್ಫೈ ಆಗ ಗೊತ್ತಿರಬೇಕು. ಸೊ ಆ ಥರ ಆದ್ರೇನೆ ಅರ್ಧ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ನಿಮಗೆ ತುಂಬಾನೇ ಈಸಿಯಾಗಿರೋ ಗೋಲ್ನ ಬಂದು ನೀವು ರೀಚ್ ಮಾಡ್ತೀರಾ. ಸೊ ಹ್ಯಾವ್ ಅ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆನ್ ಯುವರ್ ಗೋಲ್. ಅದನ್ನ ಹಿಂದೆ ನೀವು ಕರೆಕ್ಟಾಗಿ ಓಡಿದ್ರೇನೆ ಅರ್ಧ ನಿಮ್ಮ ಲೈಫಲ್ಲಿ ಈಸಿಯಾಗಿ ನೀವು ಅಚೀವ್ ಮಾಡಬೇಕಾಗಿರೋ ಗೋಲ್ ಈಸಿಯಾಗಿ ಅಚೀವ್ ಮಾಡ್ಬೋದು. ಸೊ ದೀಸ್ ಆರ್ ಮೈ 10 ಟಿಪ್ಸ್. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್. ಆಲ್ ರೈಟ್, ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.